ಇಲ್ಲೊಂದು ಬಾವಿ ಇದೆ, ಗಾಡಿ ಆದರೂ ಜಾಸ್ತಿ ಇದೆ, ಬಟ್ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ. ಗೈಸ್ ಏನಂತಂದರೆ, ಲಾಸ್ಟ್ ವೀಡಿಯೋದಲ್ಲಿ ನೋಡಿ ನಾವು ಎಲ್ಲೆಲ್ಲ ಟ್ರಿಪ್ ಮಾಡ್ಕೊಂಡು ಎಲ್ಲೆಲ್ಲ ಹೋಗಿ ನಿಮಗೆ ತೋರಿಸ್ದೆ. ಬಟ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ನಿಮ್ಮನ್ನು ಕರೆಕ್ಟು ದೇವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಗೈಸ್ ಇವತ್ತು ಈ ವಿಡಿಯೋದಲ್ಲಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ದೇವ್ರ ಮನೆಗೆ ಹೊರಡೋಣ. ನನ್ನ ಗಾಡಿ ಆಲ್ರೆಡಿ ರೆಡಿಯಾಗಿ ನಿಂತಿದೆ ಇಲ್ಲಿ ದೇವ್ರ ಮನೆಗೆ ರೆಡಿ ಆಗುತ್ತೆ. ಹಂಗೆ ಗಾಡಿದು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಟೆಸ್ಟ್ ಮಾಡಬೇಕು. ಆ ರೀಸನಿಗೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಗ್ಯಾಸ್, ಬೇಗ ದೇವ್ರ ಮನೆಗೆ ಹೋಗೋಣ, ಟೈಮ್ ಇಲ್ಲ. ಗಾಯ್ಸ್ ನಾನೀಗ ಪ್ರೆಸೆಂಟು ಬೋಡರಾಮೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿಂದ ನನಗೆ ಹೆಚ್ಚು ಕಮ್ಮಿ 55 ಇತ್ತು, ಈಗ 1 ಕಿಲೋಮೀಟರ್ ಬಂದಿರೋ 54 ಇದೆ ಅನ್ಸುತ್ತೆ. ಸೊ ಇಲ್ಲಿಂದ 54 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಗೈಸ್. ಈ 54 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ ನನಗೆ ಏನು ಮಾಡಬೇಕು, ಮಾತಾಡೋಕ್ಕೆ ಸುಮಾರು ವಿಚಾರಗಳಿದೆ ಗೈಸ್. ಪ್ರೆಸೆಂಟು ನಾನು ಸಿಟಿಯಿಂದ ಕ್ರಾಸ್ ಆಗಿಲ್ಲ, ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮೂಡಿಗೆರೆ, ಆಲ್ಮೋಸ್ಟ್ ವೆದರ್ ನೋಡಿ, ವೆದರ್ ಫೋರ್ಕಾಸ್ಟ್ ನೋಡ್ಬೇಕಾದ್ರೆ ಮಳೆ ಆಲ್ಮೋಸ್ಟ್ ಇವತ್ತಿದೆ ಗೈಸ್. ಆಕಾಶ ಎಲ್ಲ ನೋಡ್ತಿದ್ರೆ ಆಲ್ಮೋಸ್ಟ್ ಮಳೆ ಬರುತ್ತೆ ಅನ್ಸುತ್ತೆ ಇವತ್ತು. ಅಲ್ಲೂ ಮಳೆ ಇರುತ್ತೆ, ಇಲ್ಲೇ ಮಳೆ ಇದೆ ಅಂದ್ಮೇಲೆ ಅಲ್ಲಿ ಇರ್ದಲ್ಲೇ ಇರುತ್ತಾ? 100% ಅಲ್ಲಿ ಮಳೆ ಇದ್ದೇ ಇರುತ್ತೆ. ನಮ್ ಚಿಕ್ಕಮಂಗ್ಳೂರ್ ವೆದರ್ ನೀವ್ ಏನೇ ತಗೊಳ್ರಿ, ವೆದರ್ ನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ರೈನ್ ಕೋಟ್ ತಗೊಳ್ಳೋಣ, ಏನ್ ಮಾಡೋಣ, ಒಂದು ಮಳೆ ನೆನ್ಬಿಟ್ರೆ ಅಲ್ಲೆಲ್ಲ ಮೂಡಿಗೆರೆಯಲ್ಲಿ ನೋಡೋಣ ಬನ್ನಿ. ಕಡಿಮೆ ಸಿಕ್ಕಿದ್ರೆ ತಾಳೋಣ, ಒಂದು 70 ರೂಪಾಯಿ ಆ ಥರ ಸಿಕ್ಕಿದ್ರೆ. ಮೇ ಬಿ ಅದು ಮೋರ್ ದೆನ್ 100 ರೂಪೀಸ್ ಇರುತ್ತೆ ಮಿನಿಮಮ್. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಓಟ ಒಳಗೆ ಮಾಡ್ತಿದ್ದೀನಲ್ಲ, ನನಗೆ ಏನು ನನ್ನ ಈ ಸೆಕೆಂಡ್ ಚಾನಲ್, ಈ ಚಾನಲ್ ನಾನು ಏನು ಮಾಡಿದ್ರಿಲ್ಲ ಹೇಳಿ. ಬಿರಿಯಾನಿ ರಿವ್ಯೂ ಕೊಟ್ಟೆ, ಮತ್ತೆ ಡೈಲಿ ವ್ಲಾಗ್ಸ್ ಮಾಡಿದೆ, ಅದ್ರ ಜೊತೆಗೆ ಮೋಟೋ ವ್ಲಾಗ್ ನೋಡ್ತಾ ಇದ್ದೀರಿ. ಸೀರಿಯಸ್ಲಿ ನನಗೆ ಮೋಟೋ ವ್ಲಾಗ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಗುರು, ಸುಮ್ಮನೆ ಹೆಂಗ್ ಮಾತಾಡ್ಕೊಂಡು ಹೋಗೋದ ಅಂತ. ಏನು ಸ್ಟೋರಿ ಗಿರಿ ಏನಾರು ಹೇಳ್ಬೇಕಾ, ಸ್ಟೋರಿ ಟೆಲ್ಲಿಂಗ್ ಏನಾರು. ದೇವ್ರ ಮನೆ ಆಕ್ಚುಲಿ ನಾನು ಆಲ್ರೆಡಿ 2 ಸರಿ ಹೋಗಿದ್ದೀನಿ. ಮಿಡ್ ನೈಟ್ ಅಲ್ಲಿ ಒಂದ್ಸರಿ ಫ್ರೆಂಡ್ಸ್ ಜೊತೆ ಹೋಗಿ ಅರ್ಧಕ್ಕೆ ವಾಪಸ್ ಬಂದಿದ್ದೆ ಗೈಸ್. ನಾನು ನಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಹೋಗಿದ್ದೆ. ಹೋಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ರಿಟರ್ನ್ ಹೆವಿ ಮಳೆ ಕೊಡ್ತು, ಸಿಡ್ಲು ಗುಡ್ಲು ಮಿಂಚು ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಅಲ್ಲೇ ಸ್ಟ್ರಕ್ ಆಗಿ. ಆಮೇಲೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ವಿ. ನನ್ನ ಫ್ರೆಂಡ್ ಜೊತೆ ಹೋಗಿ ಒಂದ್ಸರಿ ನಾನು ಇಬ್ರು ಫ್ರೆಂಡ್ಸು ಹೋಗಿ, ಇಲ್ಲಿ ಸ್ಕೂಲಿಂದ ಏನೋ ನಡೀತಾ ಇದೆ, ಮಕ್ಕಳಿಗಿಂತ ಟೀಚರ್ಗಳೇ ಚೆನ್ನಾಗಿದ್ದಾರೆ ನೋಡಕ್ಕೆ, ಕ್ಯೂಟ್ ಆಗಿ. ಹೊಸದು ಯಾವ್ದೋ ಶೋರೂಮ್ ಆಗಿದೆ ಇಲ್ಲಿ, ಟ್ರೂ ವ್ಯಾಲ್ಯೂ. ಸೊ ಏನಂತಂದ್ರೆ ಅದೇ ಫ್ರೆಂಡ್ಸ್ ಜೊತೆ 3 ಜನ ಜೊತೆ ಹೋಗಿ ಅವತ್ತು ಒಳ್ಳೆ ಚಿಲ್ ಮಾಡಿ ಎಂಜಾಯ್ ಮಾಡಿ. ಯಾರಿಗೂ ಇವನು ವಾಕ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಸಿಟಿ ಲಿಮಿಟ್ಸ್ ಇಂದ ಈಗ ಸ್ವಲ್ಪ ಆಚೆಗೆ ಬಂದೆ. ಇಲ್ಲಿಂದ ಸ್ವಲ್ಪ ಮಣ್ ರೂಟು, ಕಟ್ ರೂಟು ಆ ಥರ ಜಾಸ್ತಿ ಸಿಗೋದು ಇಲ್ಲಿ. ಸೊ ಹಂಗೆ ರೋಡು ಅಷ್ಟು ಚೆನ್ನಾಗಿಲ್ಲ ಗೈಸ್. ಈ ರೋಡಲ್ಲಿ ಆಲ್ಮೋಸ್ಟ್ ರೋಡ್ಗಳೆಲ್ಲ ಪ್ಯಾಚ್ ವರ್ಕ್, ಆಲ್ಮೋಸ್ಟ್ ರೋಡ್ ಇರೋದೇ ಪ್ಯಾಚ್ ವರ್ಕ್ ರೋಡ್ ಥರ ಇದೆ ಇಲ್ಲಿ. ಒಂದು ಪಕ್ಷ ಗೈಸ್, ಪ್ಯಾಚ್ ರೋಡ್ ಗಿಂತ ಗುಂಡಿ ರೋಡ್ ಬೆಸ್ಟ್. ಪ್ಯಾಚ್ ರೋಡ್ ಏನ್ ಗೊತ್ತಾ, ಸ್ಲೋ ಪಾಯ್ಸನ್ ಇದ್ದಂಗೆ, ಗಾಡಿ ಲೇಟಾಗಿ ಹಾಳು ಮಾಡ್ಬಿಡುತ್ತೆ. ಅದೇ ಗುಂಡಿ ರೋಡ್ ಇದೆ, ನಾವು ಗುಂಡಿ ಇದೆ ಅಂತನಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನಕ್ಕೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಗುಂಡಿ ಇದೆಯಪ್ಪ ನಿಧಾನಕ್ಕೆ ಹೋಗ್ಬೇಕು ಅಂತ. ಪ್ಯಾಚ್ ರೂಟ್ ಇದ್ರೆ ನೋಡಿ ದಡ ಬಡ ಗಾಡಿ ಶೇಕ್ ಅಲ್ಲಾಡ್ತಾನೆ ಇರುತ್ತೆ. ಬಟ್ ಒಳಗಡೆ ಸ್ಲೋ ಪಾಯ್ಸನ್ ಇದ್ದಾಗೆ, ಯಾವ ಗಾಡಿ ಹಾಳಾಗುತ್ತೋ ಗೊತ್ತಿಲ್ಲ ಆ ಥರ. ಅದು ಗಾಡಿ ಹಾಳಾಗಿದ್ರು ನಮಗೆ ಗೊತ್ತೇ ಆಗಲ್ಲ ಹಾಳಾಗ್ತಿದೆ ಅಂತ. ಹಂಗೆ ಜನಗಳು ಅಂತ ಬಂದರೆ ಎಲ್ರ ಜೊತೆನೂ ಪ್ರೀತಿಯಿಂದ ಇರೋಣ ಗೈಸ್. ನಿಮಗೂ ನಾನು ಹೇಳೋದು ಇಷ್ಟೇ. ಇದರಿಂದ ನಿಮಗೆ ನಾನು ಏನಕ್ಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದರೆ, ನೀವೊಂದು ಸ್ವಲ್ಪ ಪಾಠ ಕಲೀಲಿ. ನಿಮ್ಮ ಲೈಫಲ್ಲೂ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಅಳವಡಿಸ್ಕೊಂಡು ಹೋಗ್ಲಿ. ನಾನು ನನ್ನ ಲೈಫಲ್ಲಿ ಏನೇನು ಅರ್ಥ ಮಾಡ್ಕೊಳ್ತಿದ್ದೀನಿ ಅದನ್ನು ನಿಮಗೆ ಹಂಚ್ಕೊಳ್ಳೋದಷ್ಟೇ. ಹಂಚ್ಕೊಳ್ಳೋದ್ರೆ ನನಗಿಂತ ಚಿಕ್ಕ ಹುಡುಗರು ಇರ್ತಾರಲ್ಲ, ನನಗಿಂತ ದೊಡ್ಡವ್ರ ಹತ್ರ ನಾನು ಕಲಿಯೋದು ತುಂಬ ಇರುತ್ತೆ, ನನ್ನ ಹತ್ರನೂ ಅವ್ರ ಕಲಿಯೋದು ತುಂಬ ಇರುತ್ತೆ. ಬಟ್ ಸ್ಟಿಲ್ ಅವ್ರವ್ರ ಎಕ್ಸ್ಪೀರಿಯನ್ಸ್ ಅವ್ರವ್ರಿಗೆ, ಅವ್ರವ್ರ ಅನುಭವ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ ಆಗಿರುತ್ತೆ. ಎಲ್ಲ ಲೈಫಲ್ಲೂ ಒಂದೊಂದು ಥರ ಅನುಭವ ಆಗಿರಲ್ಲ, ಬೇರೆ ಥರ ಆಗಿರುತ್ತೆ. ಹಂಗಾಗಿ ನನಗಿಂತ ಚಿಕ್ಕವರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಎಲ್ಲರ ಜೊತೆನೂ ಪ್ರೀತಿಯಿಂದ ಇರಿ. ಬಟ್ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಎಷ್ಟೇ ಫ್ರೆಂಡ್ ಆದರೂ ಅಷ್ಟೇ. ದೇವ್ರ ಮನೆ 22 ಕಿಲೋಮೀಟರ್ಸ್ 23 ಇದೆ. ಮೂಡಿಗೆರೆಗೆ ಚಿಕ್ಕಮಂಗ್ಳೂರಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಇದೆ ಗೈಸ್. ಇನ್ನು 20 ಕಿಲೋಮೀಟರ್ಸ್ ಹೋಗ್ಬೇಕು ನಾನು ಗೈಸ್. ಚಿಕ್ಕಮಂಗ್ಳೂರಿಗಿಂತ ಜಾಸ್ತಿ ಮಳೆ ಬರೋದು ಮೂಡಿಗೆರೆಯಲ್ಲಿ, ಸಿಟಿಗಿಂತ. ಹಿಲ್ ಸ್ಟೇಷನ್ ಜಾಸ್ತಿ ಇದಿಲ್ಲ, ಹಂಗಾಗಿ ಈ ಜಾಗದಲ್ಲಿ ಜಾಸ್ತಿ ಮಳೆ ಬರುತ್ತೆ ಗೈಸ್. ಬಟ್ ಈ ಮೂಡಿಗೆರೆಯಲ್ಲಿ ಎನಿ ಟೈಮ್ ಇಲ್ಲಿ ರಶ್ ಇರುತ್ತೆ ಗಾಡಿಗಳಿಗೆ, ಎನಿ ಟೈಮ್. ಇಲ್ಲಿ ನೋಡಿ ಈಗಲೂ ಅಷ್ಟೇ ಎಷ್ಟು ರಶ್ ಇದೆ ವೆಹಿಕಲ್ಗಳು. ಅಂದರೆ ಸಣ್ಣ ರೋಡ್ ಅಲ್ವಾ, ಆ ರೀಸನಿಂದ. ಹೆಂಗೆ ಹೋಗೋದು ಅನ್ನೋದು ರೂಟ್ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ಗೈಸ್, ನನಗೆ ಮುಂಚೆ ಥರ ನೆನಪಿಲ್ಲ. ಸೊ ನಾನು ಇಲ್ಲಿ ಯಾವ್ದಾದ್ರು ಗಾಡಿಗಳಿಗೆ ಬರೋ ವೆಹಿಕಲ್ಗಳಿಗೆಲ್ಲ ಜನಗಳ ಹತ್ರ ಯಾರ ಹತ್ರ ಕೇಳ್ಕೊಂಡು ಹೋಗ್ಬೇಕು. ಮೋಸ್ಟ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಸರ್ಕಲಲ್ಲಿ ಲೆಫ್ಟಿಗೆ ಹೋಗ್ಬೇಕಾ ಅಂತ, ಲೆಫ್ಟಿಗೆ ಹೋಗಿ ಅಲ್ಲಿ ರೈಟಿಗೆ ಹೋಗ್ಬೇಕಾ ಏನದು. ಯಾಕೆ ಸುಮ್ಮನೆ ಯಾರು ನೋಡಿತಿದ್ದ ನೀವು, ಇಷ್ಟಕ್ಕೊಂದು ಟ್ರಾಫಿಕ್ ಇಲ್ಲೋ ಯಾಳು ನನ್ನ ಮಗ. ಓ ತಡಿಯ ಮಾರೆ, ಹೋಗ್ಬಂತೆ, ಹೋಗಪ್ಪ ನೀನು. ಆಮೇಲೆ ಇವನು ಅಷ್ಟೆಲ್ಲ ಟ್ರಾಫಿಕ್ ಇದೆ ಗಾಡಿಗಳು, ಇವ್ನು ಸಾಯ್ತದನ್ನು ಹೋಗೋಕ್ಕೆ ಅರ್ಜೆಂಟು.
ಸಾಯ್ಬೇಕಲ್ಲ ಹೋಗಿ ಬೇಗ, ಇಲ್ಲಿಂದ ಲೆಫ್ಟ್ ಅಂತ ಲೆಫ್ಟಿಗೆ ಅನ್ಕೊಂಡಿದ್ದೆ. ಮೋಸ್ಟ್ಲಿ ಅಂದ್ರೆ ಅದು ಎತ್ತಿನ ಭುಜನ ಇರಬೇಕು ಮೋಸ್ಟ್ಲಿ. ಆ ಕಡೆ ಹೋದ್ರೆ ಎತ್ತಿನ ಭುಜ ಅನ್ಸುತ್ತೆ ಗೈಸ್. ನಾನು ಆ ಕಡೆ ಅಲ್ಲ, ಎತ್ತಿನ ಭುಜಕ್ಕೆ ಹಂಗೆ ಹೋಗ್ಬೋದು. ಹೌದು, ಆ ಕಡೆ ಹೋಗಿ ಫಸ್ಟ್ ರೈಟೇ ಬರುತ್ತಲ್ಲ, ಫಸ್ಟ್ ಸೆಕೆಂಡ್ ರೈಟ್ ಬರುತ್ತೆ, ಹಂಗೆ ಹೋಗೋದು. ನಾನು ಹಿಂಗೆ ಅಂತ ಅನ್ಕೊಂಡೆ. ನಾನು ಹಂಗೆ ಅಂತಾನೆ ಅನ್ಕೊಂಡೆ, ದೇವ್ರ ಮನೇಲಿ ಹಿಂಗೆ ಅನ್ಕೊಂಡೆ. ವಂದನೆಗಳು ಮೂಡಿಗೆರೆ, ಥ್ಯಾಂಕ್ ಯು. ಎಸ್ ಗಸ್, ನನಗೀಗ ಲೈಟಾಗಿ ನೆನಪಾಗ್ತಿದೆ ದೇವ್ರ ಮನೆಗೆ. ಇಲ್ಲಿಂದ ಗೊತ್ತಾ, ಈ ರೋಡು ಧರ್ಮಸ್ಥಳ ರೋಡು ಈಗಿನಿಂದ ಚೆನ್ನಾಗಿರುತ್ತೆ ಗೈಸ್. ಧರ್ಮಸ್ಥಳಕ್ಕೆ ಒಂದ್ಸರಿ ಹೋಗ್ಬೇಕು ಬೈಕಲ್ಲಿ, ನನಗೆ ಸ್ಕೂಟಿಲೇ ಒಂದು ದಿವಸ ಹೋಗೋಣ. ಯಾವತ್ತಂತ ಗೊತ್ತಿಲ್ಲ. ನಮ್ಮ ಮಹೇಶನ್ ಕರೆದಿದ್ದೆ, ಅವ್ನು ಬರಲಿಲ್ಲ. ಬರ್ತೀನಿ ಅಂತಲೇ ಹೇಳ್ದ, ಸಡನ್ನಾಗಿ ಒಂದು ಏನೋ ಕೆಲಸ ಸ್ಟಾರ್ಟ್ ಆಗ್ಬಿಡ್ತಲ್ಲ, ಕೆಲಸ ಬಿಸಿ ಆಗೋಗ್ಬಿಟ್ಟ. PT ಸಿಕ್ತು, ಪರ್ಸನಲ್ ಟ್ರೈನಿಂಗ್ ಅಂತ. ಸೊ ಹಂಗಾಗಿ ಆಗಲಿಲ್ಲ. ಇನ್ನೊಂದು ವಿಷಯ ಗೊತ್ತಾ, ಅಲ್ಲಿ ಗಾಡಿದು ಜೀವನ್ ಕಾಲ್ ಮಾಡಿದ್ದ, ನಾಳೆ ಬರ್ತಿದ್ದಾನಂತೆ. ಅವನು ನಾನು ನಾಳೆ ಸೇರಿ ಎಲ್ಲರ ಟ್ರಿಪ್ಗೆ ಹೋಗಿ ಬರ್ತೀವಿ. ನಮ್ಮ ಜೀವನ್ ಗೋಲ್ಡ್ ಗೈಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವನು. ಸಖತ್ ಇಷ್ಟ ಅವನಂದ್ರೆ. ಜಾಸ್ತಿ ಮಳೆ ಬಂದಿಲ್ಲ ಗುರು, ಕಡಿಮೆ ಮಳೆ, ಇಲ್ಲಿ ಮಳೆನೇ ಇಲ್ಲ ಅನ್ಸುತ್ತೆ. ದೇವ್ರ ಮಳೆ, ಮತ್ತೆ ದೇವ್ರ ಮನೆ ಹೆಂಗಿರುತ್ತೆ ವೆದರ್ ಹಂಗಾರೆ? ಆಲ್ಮೋಸ್ಟ್ ಇಲ್ಲ, ಕ್ಲೌಡಿನೇ ಇದೆ ಇಲ್ಲೂವೆ. ಲೌಡಿ ಅಲ್ಲ, ಕ್ಲೌಡಿ. ಮತ್ತೆ ಲೌಡಿ ಗಿೌಡಿ ಅಂದ್ಕೊಂಡಿರ, ಕ್ಲೌಡಿ, CLOUDY ಕ್ಲೌಡಿ ಇರುತ್ತೆ ಇದೆ ಇಲ್ಲಿ ಆಲ್ರೆಡಿ ಸದ್ಯಕ್ಕೆ. ಮೋಸ್ಟ್ಲಿ ಹೋಗ್ತಾ ಹೋಗ್ತಾ ಮಳೆ ಬರ್ಬೋದು. ನನಗೆ ಬ್ಯಾಕಪ್ಪಿಗೆ ಅಂತ ಏನೂ ತಂದಿಲ್ಲ, ಒಂದೇ ಒಂದು ಛತ್ರಿ ಬಿಟ್ರೆ. ಛತ್ರಿ ಆಗುತ್ತಾ? ಆ ಕಡೆಯಿಂದ ನೀವು ನೋಡ್ತಿರ್ಬೋದು, ಆ ಕಡೆ ಇಲ್ಲಿ ನೋಡಿ ವೆದರ್ ಎಲ್ಲ ಆ ಕಡೆ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ ಅನ್ಸುತ್ತೆ. ಆ ಕಡೆಯಿಂದ ಮಳೆ ಬರ್ತದೆ ಆಲ್ರೆಡಿ. ಕೊಟ್ಕೆಯಾರಲ್ಲೆಲ್ಲ ಜೋರಾಗಿ ಮಳೆ ಬರ್ತಾ ಇದೆ. ಅಲ್ಲಿ ಮುಂದೆ ಕಾಣ್ತಿದೆ ನೋಡಿ, ನನ್ನಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಕಾಣ್ತಿದೆ. ದೇವ್ರ ಮನೆ ರೂಟ್ ನನಗೆ ಈಗ ಗೊತ್ತಾಯ್ತು ಗುರು. ಗ್ಯಾಸ್ ಇಲ್ಲಿ ಬಂಡ್ ಕಡೆಗೆ ಬರ್ತಿದ್ದಂಗೆ ಕಡಿಮೆ ಮಳೆ ಬರ್ತಿಲ್ಲ, ಜೋರಾಗಿ ಮಳೆ ಬರ್ತಾ ಇದೆ. ಆ ಕಡೆ ಅಂತ ಇನ್ನೂ ಜಾಸ್ತಿ ಮಳೆ ಬರ್ತಾ ಇದೆಯಾ ಅಂತ. ಗ್ಯಾಸ್ ಇಲ್ಲಿ ನೋಡಿ, ಈಗ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ ಮುಂದೆ ರೋಡು. ಅಲ್ಲಿ ಮುಂದೆ ದೊಡ್ಡ ಮರಗಳು, ಕಾಡು, ಅದ್ರ ಮೇಲೆ ಫಾಗ್ ಹತ್ರ ಮಳೆ. ವಾ 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 ವಾ, ಯಾ ಸೀನೆ ಬೈ, ಗ್ಯಾಸ್ ಸೀನೆ. ಇಲ್ಲಿಂದ ದೇವ್ರ ಮನೆ ಬಂತ ಅಂತ ಇದೊಂದು ಸ್ವಲ್ಪ ದೂರ ಹೋದೆ, ಲೆಫ್ಟಿಗೆ ದೇವ್ರ ಮನೆ ರೂಟು. ಚಚ್ಚಿ ಕೆಡುತ್ತದೆ ನನಗೆ, ಬಟ್ ಸ್ಟಿಲ್ ಇರಲಿ, ತೊಂದರೆ ಇಲ್ಲ. ಇದರಲ್ಲೂ ಖುಷಿ ಇದೆ. ಲೆಫ್ಟಿಗೆ ಹೋದರೆ ದೇವ್ರ ಮನೆ ಬ್ರಿಡ್ಜ್ ಕಾಣುತ್ತೆ ನಿಮಗೆ ಲೆಫ್ಟಲ್ಲಿ. ನೋಡಿ, ಇಲ್ಲಿ ಬಂದರೆ ಇಲ್ಲೇ ಕಾಣುತ್ತೆ ನೋಡಿ ದೊಡ್ಡದಾಗಿ. ದೇವ್ರ ಮನೆ ಬೋರ್ಡ್ ಬಿದ್ದೋಗಿದೆ, ಬಟ್ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜಲ್ಲಿ ಗೊತ್ತಾಗುತ್ತೆ ನಿಮಗೆ. ವಾವ್ 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 ವಾವ್, ಸ್ವರ್ಗ ಸ್ವರ್ಗ. ಆ ರೈಟಲ್ಲಿ ನೋಡಿ ಗೈಸ್ ಹೆಂಗೆ ಕಾಣ್ತದೆ, ಯಪ್ಪ ಕ್ರೇಜಿಯ ಮಳೆ. ಅದಕ್ಕೂ ಅಲ್ಲಿ ಮೇಲೆ ಫಾಗು, ಇದಕ್ಕೂ ಈ ಲೆಫ್ಟಲ್ಲಿ ಈ ತೆಂಗಿನ ಸಸಿ, ತೆಂಗಿನೆಲ್ಲ ಇದು ಅಡಿಕೆ ಸಸಿ, ಕಾಫಿಗೆ ಎಸ್ಟೇಟು, ಎಲ್ಲ ಮಜಾನೋ ಮಜಾ. ಇಲ್ಲಿಂದ ರೋಡು ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಕಾಡ್ ರೂಟ್ ಅಂತೂ ಗೊತ್ತು, ಫಾರೆಸ್ಟ್ ಥರ ಬರುತ್ತೆ ಇಲ್ಲಿಂದ ಹೋಗೋ ರೂಟು. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆ ಅಂತೂ ಹೆಚ್ಚಾಗ್ತಾಯಿದೆ ಸರಿಯಾಗಿ. ಅದೇ ಒಬ್ಬನೇ ಹೋದೆ. ಇವತ್ತೊಂದು ದಿವಸ ಅಂತ ಇದ್ರೆ ನಾಳೆ ಜೀವನ್ ಬಂದಿರೋನು, ಜೀವನ ಇಲ್ಲಿಗೆ ಎತ್ತಾಕೊಂಡ್ಬರ್ಬೋದಾಯ್ತು. ನಾನು ಅರ್ಧ ದೂರಕ್ಕೆ ಬಂದಮೇಲೆ, 1/4% ದೂರ ಬಂದಮೇಲೆ ಅವ್ನು ಹೇಳ್ದ ಏನು ಮಾಡಿ ಅಂದರೆ. ಅವ್ನು ಕಾಲ್ ಮಾಡಿದ್ದ, ಬಟ್ ನಾನು ರಿಸೀವ್ ಮಾಡಿರಲಿಲ್ಲ, ನಾನು ನೋಡ್ಕೊಂಡಿರಲಿಲ್ಲ ಕಾಲ್ ಬಂದಿದ್ದು. ನಾನು ನಿಧಾನಕ್ಕೆ ಹೋಗ್ಬೇಕು ಗುರು. ಇಲ್ಲಿ ನಾನು 1 ಹ್ಯಾಂಡಲ್ಲಿ ಯೂಸ್ ಮಾಡ್ತಿರೋದಲ್ಲ, ಸ್ಪೀಡ್ ಆಗುತ್ತೆ ಗಾಡಿ. ಮೋಸ್ಟ್ಲಿ ಇಲ್ಲಿಂದ ಗುಂಡಿ ರೋಡ್ಗಳೇ ಅನಿಸುತ್ತೆ. ಇಲ್ಲಿ ಲೆಫ್ಟಾ ಅಂತ ಪ್ಲೇನ್ ನೆನಪಿದ್ದಾರೆ. ಇದು ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ ರೂಟು. ಒಟ್ಟಲ್ಲಿ ಮಳೇಲಿ ಹೆಂಗೆ ಬರ್ತಿದೆ ನನಗೂ ಐಡಿಯಾ ಇಲ್ಲ. ಅದೇ ಹೋಗ್ತಿದ್ದೀನಿ. ರೆಕಾರ್ಡ್ ನೀಟಾಗಿ ಆಗ್ತಿದೆಯೋ ಖರಾಬಾಗಿ ಆಗ್ತಿದೆಯೋ ಒಂದೂ ಗೊತ್ತಿಲ್ಲ. ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿ ಅನ್ನಿಸ್ತು, ಹೋಗ್ಬೋದು ಇಲ್ಲಿಂದ. ಫುಲ್ಲು ಇಲ್ಲಿಂದ ಹಂಪು ಗಾಯ್ಸ್. ರೋಡು ಹೆಂಗಿದೆ ನೋಡಿ, ಫುಲ್ಲು ಹಂಗೆ. ಬ್ರೇಕ್ ಕಟ್ಟಾಯಿತು ಅಂದರೆ ಗಾಡಿ ನಿಲ್ಲಲ್ಲ, ಆ ರೇಂಜಿಗಿದೆ ಹಂಪುಗಳು. ಬಟ್ ರೋಡು ಫುಲ್ಲು ಖರಾಬ್ ರೋಡು ಇಲ್ಲಿಂದ. ನೋಡಿ ನಿಮಗೆ ಕಾಣಿಸ್ತದೆ ನೋಡಿ, ಇಲ್ಲಿ ಲೆಫ್ಟಲ್ಲಿ ಪೂರ್ತಿ ಎಸ್ಟೇಟ್ಗಳು ಇವೆಲ್ಲ. ಈ ಎಸ್ಟೇಟು ಮತ್ತು ಈ ಕಡೆನೂ ಎಸ್ಟೇಟು, ಕಾಫಿದು. ಈ ಸೆಂಟ್ರಲ್ಲಿ ನಾವು ಹೋಗ್ತಾ ಇರೋದು ಗಾಡೀಲಿ. ಬಟ್ ಈ ರೋಡ್ ಇದೆಯಲ್ಲ, ನೈಟು ಸ್ವಲ್ಪ ಡೇಂಜರು ಅಂತ. ನೋಡೋಕೆ ಹೆಂಗೆ ಕಾಣ್ತಿದೆ ನೋಡಿ. ನಾನು ಎತ್ತಿನ ಭುಜ ಮೈಂಡ್ಸೆಟ್ಟಲ್ಲಿ ಬಂದೆ, ಎತ್ತಿನ ಭುಜ ರೂಟ್ ನೆನ್ಪು ಮಾಡ್ಕೊಂಡು. ಆ್ಯಕ್ಚುಲಿ ದೇವ್ರ ಮನೆ ಸ್ವಲ್ಪ ಬೇರೆ ಇರೋದು ರೋಡು. ಕರೆಕ್ಟ್
ಪ್ರೆಗ್ನೆಂಟ್ಗಳು ಡೆಲಿವರಿ ಆಗೋಗ್ಬಿಡುತ್ತಂತ ಈ ರೂಟಲ್ಲಿ. ದಯಮಾಡಿ ಯಾರು ಪ್ರೆಗ್ನೆಂಟ್ಗಳು ಬರಬೇಡಿ, ಡೆಲಿವರಿ ಆಗೋಗ್ಬಿಡುತ್ತೆ ನಿಮ್ಗೆ ಇಲ್ಲೇ ಸ್ಪಾಟಲ್ಲೇ. ಮುಂಚೆನೇ ಹೇಳ್ತಿದ್ದೀನಿ, ಅಷ್ಟು ಖರಾಬೋಗಿದೆ ರೋಡು. ತುಂಬ ಕಿರಿದಾಗಿರೋ ರೋಡು, ತುಂಬ ಸಣ್ಣ ರೋಡ್ ಗಾಯ್ಸ್, ತುಂಬ ಅಂದರೆ ತುಂಬ ಸಣ್ಣ ರೋಡು. ಒಂದು ಲಾರಿ ಬಂತು ಅಂದರೆ ಒಂದು ಸ್ಕೂಟಿ ಹೋಗೋಕ್ಕೂ ಕಷ್ಟ ಆಗುತ್ತೆ, ಅಷ್ಟು ಸಣ್ಣ ರೋಡಿದೆ ಗಾಯ್ಸ್. ಯಾವ್ದಾರು ಒಂದು ಡೈಲಾಗ್ ಹೊಡಿಯೋಣವಾ, ಯಾವ್ದಾರ ಫಿಲಮಿಂದು. ಯಾವ್ದು ಹೊಡಿಯೋಣ ಗಾಯ್ಸ್? ಯಾವ್ದಾರ ಒಂದು ಫಿಲಮು, ಯಾವ್ದಾರ ಒಂದು ಮಸ್ತಾಗಿರೋ ಫಿಲಮ್ ಇದೆ, ಅದ್ರದ್ದು ಡೈಲಾಗ್ ಹೊಡಿಯೋಣ. ಇಲ್ಲಿಂದ ಸ್ವಲ್ಪ ಓಪನ್ ಸ್ಪೇಸ್ ಬಂತ ಅಂತ ಗಾಡಿಗೆ. ಯಾವ ಡೈಲಾಗ್ ಹೊಡಿಯೋಣ ಗಾಯ್ಸ್ ಈಗ? ಯಾವ್ದಾರ ಹೇಳಿ, ಹೊಡಿತೀನಿ. ಒರೇ ಕುಕ್ಕ, వచ్చే దుడ్డు కాస్త మీరు రోజు నిన్న కొల్లబెట్టి చంపకపోతే నా పేరు ನಾಗವಲ್ಲಿ ಕಾದರ. ಈ ಗುಂಡಿ ರೋಡಲ್ಲಿ ಇವ್ನು ಯಾಕೆ ಹಿಂಗೆ ಬರ್ತಾವನಪ್ಪ? ಇಷ್ಟು ದಿಬ್ಬ ಇದೆಯಾ ಗುರು? ಅಪ್ಪ, ನಾ ಪೇರು ನಾಗವಲ್ಲಿ ಕಾದರ. ತೋಮ್ 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 ತಗಡ್ ತಗಡ್ ತೋಮ್ ತೋಮ್ ತೋಮ್. ಗ್ಯಾಸ್ ಇಲ್ಲಿ ಬರ್ತಿರೋ ಮಳೆ ಹಂಗೆ ನನಗೆ ನನ್ನ ಕತ್ತಿಗೆ ಮತ್ತು ನನ್ನ ಕೈಗೆ ಸೂಜಿ ಚುಚ್ಚಿದ್ರೆ ಹೆಂಗಾಗುತ್ತೋ ಆ ಥರ ಸೂಜಿ ಚುಚ್ಚಂಗೆ ಆಗ್ತದೆ ಗುರು. ಅಷ್ಟು ನೋಡಿ ಇನ್ನೇನು ಬಂದ್ವಿ ಅಂತ ದೇವ್ರ ಮನೆಗೆ. ಸಖತ್ತಾಗಿದೆ ಗುರು ಇಲ್ಲಿಂದ ನೋಡೋಕ್ಕೆ. ಇಲ್ಲಿಂದ ಒಂಚೂರು ಮುಂದೆ ಹೋದರೆ ದೇವ್ರ ಮನೆ ಬಂತು. ಇನ್ನೂ ಎಷ್ಟು ಕಿಲೋಮೀಟ್ರ್ ಗಾಯ್ಸ್? ನನಗಂತೂ ಆಗ್ತಾಯಿಲ್ಲ, ಸಿಕ್ಕಾಬಿಟ್ಟೆ ಮಳೇಲಿ ನೆಂದೋಗ್ಬಿಟ್ಟಿದ್ದೀನಿ. ನನ್ನ ಚಡ್ಡಿ ಒಳಗೆಲ್ಲ ನೀರೋಗಿ ಫೀಲ್ ಆಗ್ತದೆ. ನೀರು ನನ್ನ ತಮ್ಮನ ಟಚ್ ಆಗ್ತಿರೋದು. ಇನ್ನೂ ಎಷ್ಟು ದೂರ ಹೋಗ್ಬೇಕು? ಹೋಗ್ತಾನೆ ಇದ್ದೀನಿ ಡೆಸ್ಟಿನೇಷನ್ ಸಿಗ್ತಾನೆ ಇಲ್ಲ ನನಗಿಲ್ಲಿ. ಮಳೆ ಅಂತೂ ಸಿಕ್ಕಾಟೆ ಬರ್ತದೆ ಗೈಸ್. ಬೈಕಲ್ಲಿ ಪ್ಲ್ಯಾನ್ ಮಾಡಿದ್ರೆ ಬನ್ನಿ, ಬಟ್ 100 ರೂಪಾಯಿ ಹೋದ್ರೆ ಹೋಯ್ತು ಅಂತೇಳಿ ನಾನು ರೈನ್ ಕೋಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದ್ರ ಬದಲು. ಕೆಲವೊಮ್ಮೆ ತಪ್ಪು ಮಾಡಿದಾಗಲೇ ಗೊತ್ತಾಗೋದು ಆಮೇಲೆ ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ. ಏನು ಇಷ್ಟು ದೊಡ್ಡ ಗುಂಡಿ, ಅಯ್ಯಪ್ಪ ಗೈಸ್. ಫೈನಲಿ ಅಪ್ಪ ಬಂದ್ವಿ ದೇವ್ರ ಮನೆ ಹತ್ರಕ್ಕೆ. ನಾನು ಏನೇನ ಅನ್ಕೊಂಡೆ, ಟೆಂಟ್ ಇಲ್ಲ ಏನಿಲ್ಲ. ಎಲ್ಲಿ ಸ್ಟ್ಯಾಂಡ್ ಕೊಡೋ ಗಾಂಡು. ಅಪ್ಪ ಮುಂದೆ ನೋಡಿ ಕೆರೆ ಹೆಂಗೆ ಕಾಣ್ತಿದೆ ಇದರಲ್ಲಿ ಗಸ್. ಇದೆ ನೋಡಿ ದೇವ್ರ ಮನೆ. ಈ ಜಾಗಕ್ಕೆ ಬಂದರೆ ನಿಮಗೆ ಫಸ್ಟು ಎಂಟ್ರಿಲ್ಲೇ ಸಿಗೋದೆ ಇದೇ ಟೆಂಪಲ್ಲು. ಇದೇ ಟೆಂಪಲಿಗೆ ದೇವ್ರ ಮನೆ ಅಂತ ಕರೀತಾರೆ. ಇವನ್ನೆಲ್ಲ ನೀವು ಈ ಕಡೆಯಿಂದ ಆ ಕಡೆ ಹೋದರೆ ಆ ಜಾಗದಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗೋದೆ ನೇಚರು, ವ್ಯೂ ಪಾಯಿಂಟ್ಸು, ವ್ಯಾಲೀಸು. ಅದ್ರ ಬಿಟ್ಟು ಇಲ್ಲಿ ಇದಿದೆ ನಿಮಗೊಂದು ಕೆರೆ ಸಿಗುತ್ತೆ. ಕೆರೆ ಪಕ್ಕದಲ್ಲೇ ಬಾವಿನೂ ಮಾಡಿದ್ದಾರೆ ಗೈಸ್. ಹಿಂಗೆ ಕಾಣ್ತದೆ ಮಳೆ, ಸಿಕ್ಕಾಪಟ್ಟೆ ಮಳೆ ಅಲ್ವಾ. ನಾನಂತೂ ನೆಂದೇ ಹೋಗ್ಬಿಟ್ಟೆ ಗೈಸ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋ ಅಷ್ಟಿಗೆ. ಟೆಂಪಲ್ ಏನು ದೊಡ್ಡದಾಗೇನಿಲ್ಲ, ಟೆಂಪಲ್ ಚಿಕ್ಕದೆ. ಸುತ್ತ ಒಂದು ರೌಂಡ್ ಹೊಡೆದ್ಬಿಟ್ಟು ಹೋಗ್ಬಿಡೋಣ. ಮಳೆ ಅಂತೂ ಕಡಿಮೆ ಹೊಡಿತಿಲ್ಲ ಗೈಸ್, ಸಿಕ್ಕಾಪಟ್ಟೆ ಮಳೆ 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 ಮಳೆ. ಟೆಂಪಲ್ಲು ಬಾಗಿಲು ತೆಗ್ದಿಲ್ಲ. ಟೆಂಪಲ್ ಬಾಗಿಲು ತೆಗ್ದಿದ್ರೆ ಟೆಂಪಲ್ ಒಳಗೆ ಹೋಗ್ಬೋದಾಯ್ತು. ಹೋಗೋಣ ಗೈಸ್ ಇಲ್ಲಿಂದ. ಸುಸ್ತಾಗೋಯ್ತು ಮತ್ತು ಚಳಿಗೆ ಸೈಕಾಗಿ ಹೋಗ್ತಿದ್ದೆ ನನಗಿಲ್ಲಿ ಗೈಸ್. ಕ್ಯಾಂಪ್ ಹತ್ತಿರ ಬಂದು ಇಲ್ಲಿ ನೋಡಿ, ನಾನು ಅಲ್ಲಿಂದ ಒಂದು 15 ಕಿಲೋಮೀಟರ್ಸಿಂದ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತಾ. ಅದಾದಮೇಲೆ ಅಲ್ಲಿಂದ ಬರೋಕ್ಕೆ ಆಗಲಿಲ್ಲ. ಫುಲ್ಲು ಬಟ್ಟೆ ಎಲ್ಲ ಫುಲ್ಲು ಚಂಡಿ ಆಗೋಗ್ಬಿಟ್ಟಿದೆ. ಮೈಕಿನ ಕತೆ ಏನಾಗಿದೆ ಗೊತ್ತಿಲ್ಲ, ಆಲ್ಮೋಸ್ಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇದ್ರದ್ದು ದೇವ್ರ ಮನೆ, ಇದು ಕೆರೆ ಇದು. ಸಿಕ್ಕಾಪಟ್ಟೆ ಮಳೆ ಬರು ಈ ಕಡೆ, ಸಿಕ್ಕಾಪಟ್ಟೆ. ಲಾಸ್ಟ್ ನಾವು ಬಂದಾಗ ಆ ಕಡೆ ಸೈಡ್ ಆ ರೂಟೆಲ್ಲ ಹೋಗಿದ್ವಿ. ಆ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಹೋಗಿದ್ವಿ. ಆ ಕಡೆ ಹೋದರೆ ಫುಲ್ ಫಾರೆಸ್ಟ್ ಏರಿಯಾಸ್ ಇದೆ. ಇನ್ನು ಈ ಕಡೆ ಬಂದರೆ ಈ ಜಾಗದಲ್ಲಿ ಟೆಂಪಲ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಮೌಂಟ್ ಎಲ್ಲ ಚಾರ್ಜ್ ಮಾಡ್ತಿದ್ರು. ಈಗೇನು ಚಾರ್ಜ್ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ. ಯಾರೂ ಇಲ್ಲ ಇಲ್ಲಿ, ಅಂದರೆ ಟಿಕೆಟ್ ಕೊಡೋರು ಯಾರೂ ಇಲ್ಲ ಅನಿಸುತ್ತೆ. ಈ ಜಾಗದಲ್ಲಿ ಸುತ್ತ ಇದೆಯಲ್ಲ ಈ ನೀರು ಆ್ಯಕ್ಚುಲಿ ಮ್ಯಾನ್ ಮೇಡೆಡ್ ಅಂತ ಹೇಳ್ತಾರೆ, ನ್ಯಾಚುರಲ್ ಅಂತ ಹೇಳಲ್ಲ. ಇದ್ರದ್ದು ಬಗ್ಗೆ ಏನೋ ಹಿನ್ನೆಲೆ ಇದೆ. ನಾನು ಯಾವ್ದಾರು ಜಾಗಕ್ಕೆ ಬಂದೇವೋ ಅದ್ರ ಬಗ್ಗೆ ಹಿನ್ನೆಲೆ ತಿಳ್ಕೊಬರ್ಬೇಕು ನೆಕ್ಸ್ಟಿಂದ. ಇಲ್ಲೊಂದು ಸಣ್ಣ ಬಾವಿ ಕೊಟ್ಟಿದೆ. ಬಾವಿ ಅಂದರೆ ಗೊತ್ತಿಲ್ಲ ಎಂಥದ್ರದ್ದು ಅಂತ. ಬಾವಿನೇ, ಬಟ್ ಇಲ್ಲಿ ನೋಡಿ ಇಲ್ಲೊಂದು ಬಾವಿ ಇದೆ. ಮೋಸ್ಟ್ಲಿ ಸುಬ್ಬಮ್ಮ ಹಣೆಗೌಡ ಇಲ್ಲಿಂದ ನೀರು ಸೇದ್ಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ತಗೊಂಡೋಗ್ತಾರ ಅಂತ ಇಲ್ಲಿ ನೀರಿನ. ಓ ಚಳಿಗೆ ಬಾಡಿ ಫ್ರೀಸ್ ಆಗ್ತಾಯಿದೆ. ಚಳಿಗೆ ಅಂದರೆ ಮಳೆ ನೆಂದಿರೋದಕ್ಕೆ ನನಗೆ ಇಲ್ಲಿ ಏನೋ ಅಂದ್ಕೊಂಡು ಮುಂದೆ ನನ್ನ ಪ್ಯಾಂಟ್ ನೋಡಿದ್ರು ಕಂಪ್ಲೀಟಾಗಿ ಒದ್ದೆ ಆಗೋಗ್ಬಿಟ್ಟಿದೆ.
ಅದೇ ನಮ್ಮ ಮನೇಲಿ ನೀರಿಲ್ಲ ಇವಾಗ. ನೀರು ತಗೊಂಡೋಗ್ಬೋದು ನಮ್ಮ ಮನೆಗೆ ಇಲ್ಲಿಂದ, ಮಳೆ ನೀರು. ಬಟ್ ಫಾಗ್ ಇಲ್ಲ ಗೈಸ್ ಇಲ್ಲಿ. ಫಾಗ್ ಆ್ಯಕ್ಚುಲಿ ಬಂದರೆ ಹೆವಿ ಬರುತ್ತೆ, ಬಟ್ ಇವತ್ತು ಯಾಕೋ ಫಾಗ್ ಇಲ್ಲ ಈ ಜಾಗದಲ್ಲಿ, ಕಡಿಮೆ ಇದೆ ಫಾಗು. ಈಗ ನನ್ನ ಬ್ಯಾಗೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಏನು ಮಾಡೋದು ಅಲ್ಲಿ ಎತ್ಕೊಂಡು ಹೋಗೋದು, ಏನು ಮಾಡೋದು? ನಾನು ಮಾಡಿದ್ದೊಂದು ಒಳ್ಳೆ ಕೆಲಸ ಏನು ಗೊತ್ತಾ, ಈ ಜಾಗಕ್ಕೆ ಛತ್ರಿ ಹಚ್ಕೊಂಡ್ಬಂದೆ ಗೈಸ್, ಅದೇ ಒಳ್ಳೆ ಕೆಲಸ. ಇನ್ನೆಲ್ಲ ಇಲ್ಲಿ ಬಂದಿದ್ದು ಪ್ಲ್ಯಾನು ಚೆನ್ನಾಗಿದೆ, ಮಳೆ ಬಂದಿದ್ದು ಬರ್ತಾ ಇರೋದೆಲ್ಲ ಆ್ಯಕ್ಚುಲಿ ಅಟ್ಮಾಸ್ಫಿಯರು. ಇದನ್ನೇ ನಾವು ಗಿರಿ ಸೈಡ್ ಹೋದ್ರೆ ನಮ್ಗೆ ಇದೇ ಥರ ಸಿಗೋದು. ಬಟ್ ಅತಿಯಾದ ಮಳೆ ಬಂದರೂ ಕಷ್ಟ, ಅತಿಯಾಗಿ ಮಳೆ ಬರ್ದೇ ಹೋದ್ರೂ ಕಷ್ಟ. ನಾವೀಗ ಏನಂದರೆ ಟ್ರೆಕ್ ಮಾಡಬೇಕು, ಅಲ್ಲಿಗೆ ಟ್ರೆಕ್ ಮಾಡ್ಕೊಂಡು ಮೇಲೆ ಹೋದರೆ ನಮಗೆ ವ್ಯೂ ಪಾಯಿಂಟ್ ಏನು ಸಿಗೋಲ್ಲ. ಕಾಲಂತೂ ಈ ಜಾಗದಲ್ಲಿ ಸರಿಯಾಗಿ ಸ್ಲಿಪ್ ಆಗ್ತಾಯಿದೆ ನನಗೆ. ಇದರಲ್ಲಿ ವ್ಯೂ ಪಾಯಿಂಟ್ ಎಲ್ಲಿದೆ ಈ ಲೊಕೇಶನ್ ಅಂತ ಕೇಳಿದ್ರೆ ಸೀರಿಯಸ್ಲಿ ಗೊತ್ತಿಲ್ಲ ಗುರು. ಈ ಜಾಗದಲ್ಲಿ ಕಂಪ್ಲೀಟಾಗಿ ಮಿಸ್ಟಿಂದ ಕವರ್ ಆಗೋಗ್ಬಿಟ್ಟಿದೆ. ಸೊ ಸುಮ್ಮನೆ ಈ ಕಡೆ ಹಿಂಗೆ ಮೇಲೆ ಹತ್ತಿ ಹೋಗೋಣ, ಯಾವ ಪಾಯಿಂಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಛತ್ರಿ ತಂದು ತುಂಬ ಒಳ್ಳೆ ಕೆಲಸ ಮಾಡಿದೆ, ಯಾಕಂದರೆ ಸಖತ್ ಯೂಸ್ ಆಗ್ತಿದೆ ಗುರಿ ಛತ್ರಿ, ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗ್ತಿದೆ. ವ್ಯೂ ಪಾಯಿಂಟ್ ತೋರ್ಸೋಣ ಅಂತ ಅಂದ್ಕೊಳ್ತೀನಿ, ಬಟ್ ಈ ಮಿಸ್ಟು ಕವರ್ ಆಗೋಗ್ಬಿಟ್ಟಿದೆ, ಹಂಗೆ ವ್ಯೂ ಪಾಯಿಂಟ್ ತೋರ್ಸೋಕ್ಕಾಗಲ್ಲ ಅನಿಸುತ್ತೆ. ಹಂಗೆ ನಾವು ಮಳೆ ಒಂಚೂರು ಕಡಿಮೆ ಆಗಿ ಈ ಜಾಗದಲ್ಲಿ ವ್ಯೂ ಪಾಯಿಂಟ್ ಸಿಕ್ಕಿದ್ರೆ ತೋರಿಸ್ತೀನಿ. ನಂದು ಟೆಂಟ್ ಹಾಕೋಣ ಅಂತ ಬಂದಿದ್ದೆ. ಟೆಂಟ್ ಹಾಕೋಕ್ಕೆ ಈ ಜಾಗದಲ್ಲಿ ಟೆಂಟ್ ಹಾಕೋಕ್ಕಾಗುತ್ತೋ ಗುರು? ಇಲ್ಲಿ ಸತ್ತೋಗ್ಬಿಡ್ತೀನಿ ಒಬ್ಬನೇ ಹಾಕ್ಬಿಟ್ರೆ ಮಳೆ ಬಂದರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಮೇಲೆ ಯಾರೋ ಹೋಗಿದ್ದಾರೆ ಆಲ್ರೆಡಿ. ಸೊ ಹೋಗೋಣ ಬನ್ನಿ. ಟ್ರೆಕ್ ಮಾಡ್ತಿದ್ದೀನಿ ಈ ಜಾಗದಲ್ಲಿ ಫುಲ್ಲು ಟಾಪಿಗೆ. ರೂಟ್ ಆಲ್ಮೋಸ್ಟ್ ಇಲ್ಲಿ ನೋಡಿ, ಆರಾಮಾಗಿ ರೂಟ್ ಎಲ್ಲ ಸಿಕ್ಕಿದೆ ನಿಮಗೆ. ಇಲ್ಲಿಂದ ನೋಡಿ ಮಿಸ್ಟ್ ಕೂತ್ಬಿಟ್ಟಿದೆ. ಮಿಸ್ಟಿಂದ ಏನು ತೋರಿಸ್ತೀನಿ ನಾನು ನಿಮಗೆ ಈ ಜಾಗದಲ್ಲಿ, ನೇಚರ್ನ ಏನು ತೋರ್ಸೋಕ್ಕಲ್ಲ. ಜಸ್ಟ್ ಟೆಂಪಲ್ನ ವಿಸಿಟ್ ಮಾಡ್ಬೋದು ಅಷ್ಟೇ. ಇನ್ನು ರೂಟ್ ಹಿಂಗೆ ಕರ್ಕೊಂಡು ಹೋಗ್ತಿದೆ, ಎಲ್ಲಿ ಹೋಗ್ಬೋದು ಐಡಿಯಾ ಇಲ್ಲ. ಹೋಗೋಣ ಬನ್ನಿ. ಛತ್ರಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ಜಾಗದಲ್ಲಿ ಯಾವುದ್ಯಾವುದೋ ವಸ್ತು ಯಾವ್ಯಾವ ಥರ ಯೂಸ್ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಯೂಸ್ ಆಗ್ತಿದೆ ಇದು. ಮೇಲೆ ಸುಮಾರು ಜನ ಬಂದಿದ್ದಾರೆ, ಕಾಣ್ತಿಲ್ಲ ನನಗೆ. ಎಲ್ಲ ಮೇಲೆ ಹೋಗ್ಬಿಟ್ಟಿದ್ದಾರೆ, ಹೋಗಿ ಈಗ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಮೇಲೆ. ಛತ್ರಿ ಉಲ್ಟಾ ಮಾಡಿದೆ ಅಂದರೆ ಎಳೆದು ಬಿಡುತ್ತಂತ ಛತ್ರಿ ಸಮೇತ. ನಾನು ಮೇಲೆ ಬಂದರೆ ಗಾಳಿ ಸಿಕ್ಕಾಬಿಟ್ಟೆ ಗಸಿ. ನೋಡಿ ಇದು ವ್ಯಾಲಿ, ಛತ್ರಿ ನೋಡಿ ಹೆಂಗೆ ಅನ್ನಿಸ್ತಿದೆ. ಛತ್ರಿ ಒಂದ್ಸರಿ ಹಿಂಗೆ ಎಳೆದ್ಬಿಡ್ಲಾ? ಬನ್ನಿ ಇನ್ನು ಆ ಟಾಪಿಗೆ ಹೋಗೋಣ. ಇಲ್ಲಿ ಸಾಕು ಅನ್ನಿಸ್ತದೆ, ಮೇಲೆ ಒಂದ್ಸರಿ ಹೋಗೋಣ. ಆಲ್ಮೋಸ್ಟ್ ನಾನು ಯಾರು ಇಲ್ಲ ಅಂದ್ಕೊಂಡಿದ್ದೆ, ಜನ ಇಲ್ಲಿ ನೋಡಿ ಮೇಲೆ ಇಷ್ಟಕ್ಕೊಂದು ಜನ ಇದ್ದಾರೆ ಗುರು. ಈ ಜಾಗದಲ್ಲಿ ಏನು ಟೈಮ್ ಲ್ಯಾಪ್ಸ್ ಇಡೋಣ ಹೇಳಿ? ಏನು ಟೈಮ್ ಲ್ಯಾಪ್ಸ್ ಇಡೋಕ್ಕಾಗಲ್ಲ ಈ ಜಾಗದಲ್ಲಿ, ಅಷ್ಟು ಮಿಸ್ಟ್ ಕವರ್ ಆಗಿದೆ. ಇಟ್ಟರು ಏನೂ ಕಾಣೋದಿಲ್ಲ ಗೈಸ್, ಇಲ್ಲಿ ಸುಮ್ಮನೆ ನೋಡ್ಬೇಕಷ್ಟೇ ಇಲ್ಲಿಂದ. ಬಟ್ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬೀಸ್ತೈತೆ ಜೋರಾಗಿ. ಜನ ಯಾರು ಇಲ್ಲ ಅಂದ್ಕೊಂಡಾಗಿ ಎಷ್ಟು ಜನ ಬರ್ತಿದಾರೆ ಅಂತ ಆ ಕಡೆಯಿಂದ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ ಗುರು. ಮೇಲೆ ಬಂದರೆ ಆಕ್ಚುಲಿ ಪ್ಲಾನೆಟ್ ಕ್ಯಾಂಪ್ ಟೆಂಟ್ ಗಿಂಟೆಲ್ಲ ಹಾಕೋಣ ಅಂತ ಬಂದರೆ ಗಾಳಿ ಸಿಕ್ಕಾಪಟ್ಟೆ ಹೆವಿ ಅಂದರೆ ಸಿಕ್ಕಾಪಟ್ಟೆ ಹೆವಿ ಗಾಳಿ ಗೈಸ್. ಅಲ್ಲೊಂದು ಮೇಲೆ ಏನೋ ಮನೆ ಥರ ಕಾಣ್ತಿದೆ. ಸೊ ಶಾಪ ಏನೋ ಗೊತ್ತಿಲ್ಲ. ಸೊ ಅಲ್ಲಿಗೆ ಒಂದು ರೌಂಡು ಹೋಗಿ ಬರೋಣ ಬನ್ನಿ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ. ಈಗ ನಾವು ಟಾಪಲ್ಲಿದ್ದೀವಿ, ಇನ್ನೂ ಒಂದು ಚೂರು ಹೋದ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಟಾಪಲ್ಲಿ. ಯಾರು ಮಾಡಿದ್ರೋ ಪುಣ್ಯಾತ್ಮ ಗೊತ್ತಿಲ್ಲ, ಈ ಜಾಗದಲ್ಲಿ ಆರಾಮಾಗಿ ಕೂರಕ್ಕಂತೂ ಜಾಗ ಇದೆ. ಗಾಳಿಯಿಂದ ಅವಾಯ್ಡ್ ಮಾಡ್ಬೋದು. ಇಲ್ಲಿ ಮಿಸ್ಟೇನ್ ಕಡಿಮೆ ಇದೆಯಾ ಗುರು? ನಮಗೆ ವ್ಯೂ ಪಾಯಿಂಟ್ ಇಲ್ಲಿ ಕಾಣ್ತಾ ಇಲ್ಲ ಗುರು, 1% ಕೂಡ ವ್ಯೂ ಪಾಯಿಂಟ್ ಅನ್ನೋದು ಕಾಣ್ತಾ ಇಲ್ಲ. ಮೋಸ್ಟ್ಲಿ ಯಾರು ಮಳೆ ಬಂದು ಜೋರಾಗಿ ಬಂದರೆ ನಿಂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಆದಂಗಿದೆ. ಪೀಸ್ ಅನ್ನಿಸ್ತದೆ ಇಲ್ಲಿ ಬಂದಿತ್ತು ಈಗ ಒಂದು ಸ್ವಲ್ಪ. ಏನು ತೋರ್ಸೋಣ ಅಂತೇಳಿ ಇಲ್ಲಿ ಬಂದೆ. ಇಲ್ಲಿ ನೋಡಿ ಲೊಕೇಶನ್ನು ತೋರ್ಸೋಕ್ಕಾಗ್ತಾಯಿಲ್ಲ, ಏನೂ ತೋರ್ಸೋಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡಿ ಕಂಪ್ಲೀಟಾಗಿ ಜಾಗ ಪೂರ್ತಿ ಮಿಸ್ಟಿಂದ ಕವರ್ ಆದರೆ ಏನು ತೋರಿಸ್ಲಿ ನಾನು ಇಲ್ಲಿ ಬಂದು ಜಾಗನ? ಎಂಥದ್ರೂ ತೋರ್ಸೋಕ್ಕಾಗಲ್ಲ, ಜಾಗ ಅಷ್ಟು ಕವರ್ ಹೋಗ್ಬಿಟ್ಟಿದೆ ಮಿಸ್ಟು ಗೈಸ್ ಈ ಜಾಗದಲ್ಲಿ. ಮತ್ತು ಮಿಸ್ಟ್ ಇದೆಯಲ್ಲ ಆಲ್ಮೋಸ್ಟು ಈ ಕಡೆಯಿಂದ ಆ ಕಡೆ ಹೋಗ್ತದೆ. ಇದು ಈ ಬಿಲ್ಡಿಂಗ್ ಇದೆಯಲ್ಲ ಈ ಸಣ್ಣದು, ಇದು ಯಾರೋ ಇಲ್ಲಿ ಯಾವುದೋ ಅಂಗಡಿಗಳೇನೋ ಮಾಡ್ಕೊಂಡಿರ್ಬೇಕು ಈ ಜಾಗದಲ್ಲಿ, ಸಣ್ಣದಾಗಿ ಪೆಟ್ಟಿಗೆ ಅಂಗಡಿ. ಆ ಪೆಟ್ಟಿಗೆ ಅಂಗಡಿ ವ್ಯಾಪಾರ ಏನೋ ಆಗ್ದಲೇ ಫುಲ್ಲು ಲಾಸಲ್ಲಿ ಆಗಿ ನೋಡಿ ಡಸ್ಟ್ಬಿನ್ ಆಗಿದೆ ಈ ಜಾಗದಲ್ಲಿ. ಎಲ್ಲ ಡಸ್ಟ್ಬಿನ್ ತಗೊಬಂದು ಈ ಜಾಗಕ್ಕೆ ಹಾಕ್ತಿದ್ದಾರೆ ಎಲ್ಲ. ನನ್ನ ವೆಯ್ಟ್ನ ಪುಷ್ ಮಾಡ್ತಾ ಇದೆ ನನಗೆ ಆ ಕಡೆ, ಈ ಕಡೆ ಸೈಡಿಂದ ಆ ಕಡೆಗೆ ಲೆಫ್ಟಿಗೆ. ಇವರೆಲ್ಲ ಇಲ್ಲಿ ಬಂದು ಹೆಂಗೆ ಅನಿಸ್ತಾ ಇದೆ ಪ್ಲೇಸು? ಏನು ಕಾಣಿಸ್ತಾ ಇಲ್ಲಲ್ಲ? ಆ ಕಡೆ ಹೋಗ್ಬೇಕು ಗೈಸ್. ಇಲ್ಲಿಂದ ಇದೆ ಒಂಥರ ಇಲ್ಲಿ ಬೆಚ್ಚಗೆ ಅನಿಸ್ತದೆ, ಇದರಿಂದ ಆ ಕಡೆ ಹೋದ್ರೆ ಒಂಥರ ಚೆನ್ನಾಗಿ ಅನಿಸ್ತದೆ. ಬಟ್ ಸ್ಟಿಲ್ ಹಂಗೆ ಹಿಂಸೆನೂ ಆಗ್ತದೆ, ಆ ಥರ ಅನಿಸ್ತದೆ ಇಲ್ಲಿಂದ. ಬಟ್ ಜಾಸ್ತಿ ಹೊತ್ತು ಈ ಜಾಗದಲ್ಲಿ ಸ್ಪೆಂಡ್ ಮಾಡೋದು ಬೇಡ, ಮತ್ತು ಇನ್ನೂ ಒಂದು ಸ್ವಲ್ಪ ಆ ಕಡೆನೂ ಕವರ್ ಮಾಡಬೇಕು. ಬಟ್ ಈ ಕಡೆ ಜಾಗದಲ್ಲಿ ನಾವು ಎಲ್ಲೇ ಹೋದ್ರೂ ನಮಗೆ ಯಾವ ಜಾಗದಲ್ಲೂ ನಮಗೆ ವ್ಯೂ ಪಾಯಿಂಟ್ ಅನ್ನೋದು ಕಾಣ್ತಾನೆ ಇಲ್ಲ ಗೈಸ್. ಸ್ವಲ್ಪ ಗಾಡಿ ಆದರೂ ಜಾಸ್ತಿ ಇದೆ, ಬಟ್ ಸ್ವಲ್ಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ದೀನಿ. 40 kg ಇರೋರು ಎಳೆಯುತ್ತಾ ಅಂತ ಈ ಜಾಗದಲ್ಲಿ, ಅಷ್ಟು ಗಾಳಿ ಇದೆ ಗುರು ಸಿಕ್ಕಾಪಟ್ಟೆ. ಇಲ್ಲಿ ನೋಡಿ ಫಾಗೆಲ್ಲ ಏನು ಕಾಣ್ತಾನಲ್ಲ, ಏನು ತೋರಿಸ್ಲಿ ನಾನು ಇಲ್ಲಿಂದ?
ಏನು ತೋರ್ಸಕ್ಕೆ ಏನಿಲ್ಲ. ರೈಟಿಂದ ಲೆಫ್ಟಿಗೆ ಎಳೀತದೆ ಫಾಗ್ ಪೂರ್ತಿ. ಫಾಗ್ ಜೊತೆ ಗಾಳಿನೂ ಅಷ್ಟೇ. ನಾನು ಹೋಗಿದ್ದೆ ಯಾವುದೋ ರೂಟಲ್ಲಿ, ಹೋಗಿ ವಾಪಸ್ ಬರ್ತಿರೋದು ಯಾವುದೋ ರೂಟಲ್ಲಿ. ನನಗೆ ಅದೇ ಅಂದ್ಕೊಂಡೆ, ಇಷ್ಟಕ್ಕೊಂದು ಆಳಕ್ಕೆ ಬಂದ ಅಂತ, ಅಷ್ಟು ದೂರ ಆಯ್ತಲ್ಲ ಅಂತ. ನನಗೆ ಈಗ ಗೊತ್ತಾಗ್ತದೆ ನಾನು ಸುತ್ಕೊಂಡು ಬಂದ್ಬಿಟ್ನ ಅಂತ ಗೈಸ್. ಗೊತ್ತಾಗ್ದಲ್ಲ ಇಳಿಯೋದು. ಇಲ್ಲಿ ನೋಡಿ, ಇಲ್ಲಿ ನಾನು ಗಾಡಿ ನಿಲ್ಸಿದ್ದೀನಿ. ಆ ಕಡೆಯಿಂದ ನಾವು ಹೋಗಿದ್ದು, ಆ ಕಡೆಯಿಂದ ಆ ಕಡೆಗೆ. ಈ ಜಾಗಕ್ಕೆ ಹತ್ತಿರ ನಿಮಗೆ ಪೀಕ್ ಪಾಯಿಂಟ್ ಸಿಗುತ್ತೆ, ವ್ಯೂ ಸಿಗುತ್ತೆ. ಬಟ್ ಈಗ ಸಿಗ್ತಾಯಿಲ್ಲ. ಇಲ್ಲಿ ಇದೆಲ್ಲ ನಿಮಗೆ ಬಂದರೆ ಯಾವ್ದಾದ್ರು ತಿನ್ನೋಕ್ಕೆಲ್ಲ ಡಾಬಾಸ್, ಇದು ಹೋಟ್ಲುಗಳೆಲ್ಲ ಇದೆ, ತಿನ್ನೋಕ್ಕೆಲ್ಲ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿನೇ ಆರಾಮಾಗಿ ತಿನ್ಬೋದು. ಓಕೆ, ಇಲ್ಲಿಂದ ಹೊರಟ್ಬಿಡೋಣ. ಇನ್ನೂ ಬಿಟ್ಟರೆ ಮಳೆ ಜಾಸ್ತಿ ಆಯಿತು ಅಂದರೆ ಆಗೋದಿಲ್ಲ. ಸೊ ಹಂಗಾಗಿ ಇಲ್ಲಿಂದ ಹೋಗ್ಬಿಡೋಣ ನಾವು ಬೇಗ ಬೇಗ. ಅಲ್ಲಿ ಸಾಧ್ಯ ಆದರೆ ಅಲ್ಲೂ ಚಾರ್ಮುಡಿ ಘಾಟ್ ಇದೆಯಲ್ಲ, ಚಾರ್ಮುಡಿ ಘಾಟನ್ನು ಎಕ್ಸ್ಪ್ಲೋರ್ ಮಾಡೋಣ ಟೈಮ್ ಸಿಕ್ಕಿದ್ರೆ ಗೈಸ್. ಟೈಮ್ ಉಳಿದ್ರೆ, ಇಲ್ಲಾಂದರೆ ಆರಾಮಾಗಿ ಮನೆಗೆ ಹೋಗ್ಬಿಡೋಣ. ಚಳಿ ನಾಳೆ ನಾನು ಎಂದಿರೋಕ್ಕೆ ನಾಳೆ ಜ್ವರ ಗಿರ ಬರುತ್ತಾ ಅಂತ, ಚಳಿ ಜ್ವರ ಅಷ್ಟು ನೆನ್ಕೊಂಬಿಟ್ಟಿದ್ದೀನಿ. ಗಾಡಿ ಆವಾಗಲೇ ಸೆಲ್ಫ್ ಆಗಲಿಲ್ಲ, ಕಿಕ್ ಹೊಡೆದೆ. ಈ ಕೋಲ್ಡ್ ಆಗಿತ್ತೇನೋ ಗಾಡಿ. ಸೊ ಈಗ ಸ್ಟಾರ್ಟ್ ಆಯಿತು ಗಾಡಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಮಿಸ್ ಇಲ್ದಲೆ ಡಿಸ್ಲೈಕ್ ಮಾಡಿಬಿಡಿ ಗೈಸ್. ಡಿಸ್ಲೈಕ್ ಮಾಡಿಬಿಡಿ ಅನ್ನೋ ಬದಲು ಡಿಲೀಟ್ ಮಾಡಿಬಿಡಿ ಅಂತ ಹೇಳಕ್ಕೆ ಹೋಗ್ತಿದ್ದೀನಿ. ಈಗ ಒಂದು ಸ್ವಲ್ಪ ಓಪನ್ ಆಗ್ತಿದೆ ಮಿಸ್ಟ್ ಎಲ್ಲ, ಬಟ್ ಅಲ್ಲಿ ಮೇಲಕ್ಕೆ ಹೋದ್ರೆ ಸಿಕ್ಕಾಬಿಟ್ಟೆ ಮಿಸ್ಟ್ ಬರ್ತಾ ಇದೆ. ಏನು ಮಾಡೋದು, ಏನು ಮಾಡೋಂಗಿಲ್ಲ. ಈಗ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಹೋಗ್ಬಿಡೋಣ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್. ಇವತ್ತು ಈ ವಿಡಿಯೋ ಆಯಿತು. ನೆಕ್ಸ್ಟ್ ನಾಳೆ ಯಾವ ಜಾಗಕ್ಕೆ ಹೋಗೋಣ ಅಂತ ಕಮೆಂಟ್ ಮಾಡಿ, ಆ ಜಾಗಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಚಿಕ್ಕಮಂಗ್ಳೂರು ಸಿಟಿಲೇ ಮಾನ್ಸೂನ್ ವಿಚಾರದಲ್ಲೇ ಕಮೆಂಟ್ ಮಾಡಿ, ಹಂಗಾದರೆ ಆ ಜಾಗಕ್ಕೆ ಹೋಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.